ಎಲ್ಲರಿಗೂ ಶುಭೋದಯ. ವಿದ್ಯಾರ್ಥಿಗಳೇ, ಇಂದು ನಾವು 5ನೇ ತರಗತಿಯ ಪಠ್ಯಪುಸ್ತಕವಾದಂತಹ ತಿಳಿಕನ್ನಡದಲ್ಲಿ ಗದ್ಯಪಾಠ 5 ಹಸ್ತರೇಖೆ ಬದಲಿಸಿದ ಬಾಲಕ ಇದರ ಗದ್ಯಪಾಠವನ್ನು ಗಮನಿಸಿದ್ವಿ ಅಲ್ವಾ. ಈಗ ಅದರ ಪ್ರಶ್ನೋತ್ತರಗಳನ್ನು ಗಮನಿಸುತ್ತಾ ಹೋಗೋಣ. ಗದ್ಯ 5 ಹಸ್ತರೇಖೆ ಬದಲಿಸಿದ ಬಾಲಕ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 1. ಪ್ರಾಚೀನ ಭಾರತದ ಅತಿದೊಡ್ಡ ಗುರುಕುಲ ಯಾವುದು? ಉತ್ತರ: ಪ್ರಾಚೀನ ಭಾರತದ ಅತಿದೊಡ್ಡ ಗುರುಕುಲ ತಕ್ಷಶಿಲೆಯಲ್ಲಿನ ಗುರುಕುಲವಾಗಿತ್ತು. 2. ತಾಯಿ ದಕ್ಷಿ ಗುರುಗಳಲ್ಲಿ ಏನೆಂದು ಬೇಡಿಕೊಂಡಳು? ಉತ್ತರ: ತಾಯಿ ದಕ್ಷಿ ಗುರುಗಳಲ್ಲಿ ಮಗನಿಗೆ ಗುರುಕುಲದಲ್ಲಿ ವಿದ್ಯೆ ಕಲಿಸಬೇಕೆಂದು ಬೇಡಿಕೊಂಡಳು. 3. ಗುರುಗಳು ಬಾಲಕನ ಕೈ ನೋಡಿ ಏನೆಂದು ಹೇಳಿದರು? ಉತ್ತರ: ಗುರುಗಳು ಬಾಲಕನ ಕೈ ನೋಡಿ ಅವನ ಕೈಯಲ್ಲಿ ವಿದ್ಯೆ ರೇಖೆ ಇಲ್ಲ, ವಿದ್ಯೆ ಹತ್ತುವುದಿಲ್ಲ ಎಂದು ಹೇಳಿದರು. ವಿದ್ಯಾರ್ಥಿಗಳೇ, ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೂ ಮುಂದೆ ಕಾಣುವಂತಹ ಬೆಲ್ ಐಕನನ್ನು ಒತ್ತಿ, ಏಕೆಂದರೆ ನಾವು ಮಾಡುವಂತಹ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬಹಳ ಬೇಗ ದೊರಕುತ್ತದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಹಾಗೆ ಮುಂದುವರಿಸ್ತಾ ಪ್ರಶ್ನೆ 4. ಬಾಲಕ ಕೈಯಲ್ಲಿ ವಿದ್ಯೆ ರೇಖೆಯನ್ನು ಯಾವುದರಿಂದ ಮೂಡಿಸಿಕೊಂಡನು? ಉತ್ತರ: ಬಾಲಕ ಕೈಯಲ್ಲಿ ವಿದ್ಯೆ ರೇಖೆಯನ್ನು ಬೆಣಚಿನ ಕಲ್ಲಿನಿಂದ ಮೂಡಿಸಿಕೊಂಡನು. 5. ಪಾಣಿನಿಯ ಗುರುವಿನ ಹೆಸರೇನು? ಉತ್ತರ: ಪಾಣಿನಿಯ ಗುರುವಿನ ಹೆಸರು ಉಪಪರ್ವ. 6. ಪಾಣಿನಿ ಯಾವ ಭಾಷೆಯಲ್ಲಿ ವ್ಯಾಕರಣ ರಚಿಸಿದ್ದಾನೆ? ಉತ್ತರ: ಪಾಣಿನಿ ಸಂಸ್ಕೃತ ಭಾಷೆಯಲ್ಲಿ ವ್ಯಾಕರಣ ರಚಿಸಿದ್ದಾನೆ. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. 1. ಗುರುಗಳು ಬಾಲಕನಿಗೆ ವಿದ್ಯೆ ಕಲಿಸಲು ಏಕೆ ನಿರಾಕರಿಸಿದರು? ಉತ್ತರ: ಬಾಲಕನು ಗುರುಕುಲ ಪ್ರವೇಶಿಸಿದಾಗ ಹೊಸ ಭಾಗ ಕಂಡು ಎತ್ತಲೋ ನೋಡುತ್ತಾ ನಿಂತಿರುವುದನ್ನು ಕಂಡ. ಗುರುಗಳು ಅವನನ್ನು ಕರೆದು ಕೈ ನೋಡಿದರು. ಬಳಿಕ ಬಾಲಕನಿಗೆ ಓದಿನಲ್ಲಿ ಅಭಿರುಚಿ ಇಲ್ಲ, ವಿದ್ಯೆ ಹತ್ತದು ಎಂದು ತಿಳಿಸಿ ವಿದ್ಯೆ ಕಲಿಸಲು ನಿರಾಕರಿಸಿದರು. 2. ಬಾಲಕ ತನ್ನ ಕೈಯಲ್ಲಿ ವಿದ್ಯೆ ರೇಖೆಯನ್ನು ಹೇಗೆ ಮೂಡಿಸಿಕೊಂಡನು? ಉತ್ತರ: ಬಾಲಕ ಬೆಣಚುಕಲ್ಲಿನಿಂದ ಗಟ್ಟಿಯಾಗಿ ವಿದ್ಯೆ ರೇಖೆಯನ್ನು ಕೈ ಮೇಲೆ ಕೊರೆದುಕೊಂಡನು. ಚರ್ಮ ಕಿತ್ತಿತು, ರಕ್ತ ಸುರಿಯಲು ಆರಂಭಿಸಿತು. ಹೀಗೆ ಬಾಲಕ ತನ್ನ ಕೈಯಲ್ಲಿ ವಿದ್ಯೆ ರೇಖೆಯನ್ನು ಮೂಡಿಸಿಕೊಂಡನು. 3. ಗುರುಗಳು ಪಾಣಿನಿಗೆ ವಿದ್ಯೆ ನೀಡಲು ಏಕೆ ಮನಸ್ಸು ಮಾಡಿದರು? ಉತ್ತರ: ಬಾಲಕನು ತನ್ನ ಕೈಯಲ್ಲಿ ವಿದ್ಯೆ ರೇಖೆಯನ್ನು ಮೂಡಿಸಿಕೊಂಡಾಗ ಚರ್ಮ ಕಿತ್ತು ರಕ್ತ ಸುರಿಯುತ್ತಿತ್ತು. ಇದರಿಂದ ಬಾಲಕನಲ್ಲಿರುವ ಛಲವನ್ನು ಕಂಡು ಗುರುಗಳು ಅವನ ತಲೆ ನೇವರಿಸಿ ಅಪ್ಪಿಕೊಂಡು ವಿದ್ಯೆ ನೀಡಲು ಮನಸ್ಸು ಮಾಡಿದರು. 4. ಪಾಣಿನಿ ಜಗತ್ಪ್ರಸಿದ್ಧನಾದುದು ಹೇಗೆ? ಉತ್ತರ: ಪಾಣಿನಿ ಗುರುಗಳಿಂದ ಕಲಿತ ವಿದ್ಯೆಯನ್ನು ಸತತ ಅಭ್ಯಾಸ ಮಾಡಿ ಚಿಂತನೆ ಮಾಡಿದ. ತನ್ನ ಪ್ರತಿಭೆಯಿಂದ ಹೊಸ ವಿಚಾರ ಹೊಮ್ಮಿಸಿ ಸಂಸ್ಕೃತ ಭಾಷೆಗೆ ವ್ಯಾಕರಣಶಾಸ್ತ್ರ ರಚಿಸಿದ. ಇದರಿಂದ ಪಾಣಿನಿ ಜಗತ್ಪ್ರಸಿದ್ಧನಾದನು. 3. ಕೆಳಗೆ ನೀಡಿರುವ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿರಿ. ಉತ್ತರ: ಮೊದಲನೇ ಪ್ರಶ್ನೆ 1. ಇಗೋ ನೋಡು, ಇದು ವಿದ್ಯಾ ರೇಖೆ. ಇದಕ್ಕೆ ಉತ್ತರ: ಈ ಮಾತನ್ನು ಗುರುಗಳು ಬಾಲಕನಿಗೆ ಹೇಳಿದರು. 2. ಗುರುಗಳೇ, ನನ್ನ ಕೈಯಲ್ಲಿ ವಿದ್ಯೆ ರೇಖೆ ಮೂಡಿದೆ ನೋಡಿ. ಉತ್ತರ: ಈ ಮಾತನ್ನು ಬಾಲಕನು ಗುರುಗಳಿಗೆ ಹೇಳಿದನು. ಯಾರು ಹೇಳ್ತಾರೆ? ಬಾಲಕ ಗುರುಗಳಿಗೆ ಹೇಳ್ತಾನೆ. ಈಗ ಮುಂದಿನ ಭಾಷಾಭ್ಯಾಸ ನೋಡ್ತಾ ಹೋಗೋಣ. ಈ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. 1. ಬಾಲಕನು ಬೆಣಚುಕಲ್ಲಿನಿಂದ ತನ್ನ ಕೈ ಮೇಲೆ ಡ್ಯಾಶ್ ಕೊರೆದುಕೊಂಡನು, ವಿದ್ಯೆ ರೇಖೆ. 2. ಪಾಣಿನಿಯ ತಾಯಿಯ ಹೆಸರು ಡ್ಯಾಶ್ ದಕ್ಷಿ. 3. ಪಾಣಿನಿಯು ಡ್ಯಾಶ್ ಶತಮಾನದಲ್ಲಿ ಬದುಕಿದ್ದನು, 6ನೇ. 4. ಪ್ರಾಚೀನ ಭಾರತದ ಅತಿದೊಡ್ಡ ಗುರುಕುಲ ಡ್ಯಾಶ್ ಆಗಿತ್ತು, ತಕ್ಷಶಿಲೆ. 3. ಭಾಷಾಭ್ಯಾಸ. ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಉಪಯೋಗಿಸಿ ಬರೆಯಿರಿ. ಪ್ರಾಚೀನ: ನನಗೆ ಪ್ರಾಚೀನ ವಸ್ತುಗಳು ಬಹಳ ಇಷ್ಟ. ಅಭಿರುಚಿ: ನನಗೆ ಸಂಗೀತದಲ್ಲಿ ಅಭಿರುಚಿ ಇದೆ. ಪೂರೈಸು: ನಾನು ನನ್ನ ತಂದೆ ತಾಯಿಯರ ಆಸೆಯನ್ನು ಪೂರೈಸುತ್ತೇನೆ. ವಿನೀತ: ನಾವು ಗುರು ಹಿರಿಯರನ್ನು ವಿನೀತ ಭಾವದಿಂದ ನೋಡಬೇಕು.
ಪರಿಪರಿಯಾಗಿ ನಾನು ಪರಿಪರಿಯಾಗಿ ಬೇಡಿದರೂ ಯಾರೂ ನನ್ನ ಮಾತು ಕೇಳಲಿಲ್ಲ. ಈ ಪದಗಳನ್ನು ಓದುತ್ತಾ ಬರೆಯಿರಿ. ಪ್ರಾಚೀನ, ವಿದ್ಯೆ, ವಿದ್ಯಾರೇಖೆ, ವ್ಯಾಕರಣ, ಚರ್ಮ ಅದು ಹೇಗಿದೆ ಹಾಗೆ ದಿಟೋ ಬರಿಬೇಕಾಗುತ್ತದೆ. ಬೆಣಚುಕಲ್ಲು, ಶಿಷ್ಯ, ಅಪ್ಪಿಕೋ, ಸಂಸ್ಕೃತ, ಕಣ್ಣೀರು ಅದು ಹೇಗಿದೆ ಹಾಗೆ ಬರಿಬೇಕು. ಈ ನುಡಿಗಟ್ಟುಗಳ ಅರ್ಥ ತಿಳಿಯಿರಿ, ನಂತರ ನಿಮ್ಮ ವಾಕ್ಯದಲ್ಲಿ ಉಪಯೋಗಿಸಿರಿ. ಒಂದು ವಿದ್ಯೆ ಹತ್ತು, ವಿದ್ಯೆಯನ್ನು ತಿಳಿದುಕೋ ಅಥವಾ ಅರ್ಥ ಮಾಡಿಕೋ. ವಾಕ್ಯ ಪ್ರಯೋಗ: ಆಸಕ್ತಿ ಇಲ್ಲದೆ ಅಭ್ಯಾಸ ಮಾಡಿದರೆ ವಿದ್ಯೆ ಹತ್ತುವುದಿಲ್ಲ. ವಾಕ್ಯ ರಚಿಸಿರಿ. ಮೂರ್ಖನಿಗೆ ಕಲಿಸಿದ ವಿದ್ಯೆ ಹತ್ತುವುದಿಲ್ಲ. ಕಡ್ಡಿ ಮುರಿದಂತೆ ನಿಷ್ಠೂರವಾಗಿ ಅಂತ ಅರ್ಥ ಬರುತ್ತೆ. ವಾಕ್ಯ ಪ್ರಯೋಗದಲ್ಲಿ ಕಡ್ಡಿ ಮುರಿದಂತೆ ಮಾತನಾಡಬಾರದು. ಈಗ ವಾಕ್ಯ ರಚಿಸಿರಿ. ನಮ್ಮ ತಂದೆ ಕಡ್ಡಿ ಮುರಿದಂತೆ ತೀರ್ಮಾನಗಳನ್ನು ತೆಗೆದುಕೊಳ್ಳುವರು. 3. ಮನಸ್ಸು ಕಲಕು, ಭಾವನೆಗಳನ್ನು ಕದಡು. ವಾಕ್ಯ ಪ್ರಯೋಗ: ಭಿಕ್ಷುಕನ ದೀನ ಪರಿಸ್ಥಿತಿಯನ್ನು ಕಂಡು ಮನಸ್ಸು ಕಲಕಿತು. ವಾಕ್ಯ ರಚಿಸು. ಹೆತ್ತ ತಾಯಿಗೆ ತನ್ನ ಮಗುವಿಗೆ ಅಳು ಕಂಡಾಗ ಮನಸ್ಸು ಕಲಕಿತು. ಮಗುವಿನ ಅಳು ಕಂಡಾಗ ಏನಾಗುತ್ತೆ? ತಾಯಿಗೆ ಮರಗತ್ತಲ್ವಾ, ಮನಸ್ಸು ಕರಗಿಬಿಡುತ್ತೆ. ಇಲ್ಲಿರುವ ಪದಗಳನ್ನು ಗಮನಿಸಿ ಓದಿರಿ. ಮಗು ಪ್ಲಸ್ಸನ್ನು ಮಗುವನ್ನು, ನೋವು ಪ್ಲಸ್ಸನ್ನು ನೋವನ್ನು, ಕೈ ಪ್ಲಸ್ಸಲ್ಲಿ ಕೈಯಲ್ಲಿ, ಗುರುಗಳು ಪ್ಲಸ್ಸಲ್ಲಿ ಗುರುಗಳಲ್ಲಿ, ಅಭಿರುಚಿ ಪ್ಲಸ್ ಇಲ್ಲ ಅಭಿರುಚಿ ಇಲ್ಲ. ಕೆಳಗೆ ನೀಡಿರುವ ವಿಷಯ ಖಂಡಿಗೆಯಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆಗಳನ್ನು ಗಮನಿಸಿರಿ. ಸ್ವಲ್ಪ ಸಮಯದ ನಂತರ ಬಾಲಕ ಮತ್ತೆ ಅಲ್ಲಿಗೆ ಬಂದನು. ಏಕೆ? ಇನ್ವರ್ಟೆಡ್ ಕಾಮ, ಪ್ರಶ್ನಾರ್ಥಕ ಚಿಹ್ನೆ ಎಲ್ಲ ಇದಲ್ವಾ. ಬಂದೆ ಎಂದು ಗಡುಸಾಗಿ ಕೇಳಿದರು. ಗುರುಗಳೇ, ವಿದ್ಯಾರೇಖೆ ಹೇಗಿರುತ್ತದೆ ಎಂದು ಬಾಲಕ ವಿನೀತನಾಗಿ ಕೇಳಿದನು. ನೋಡಿ ಗುರುಗಳೇ, ನನ್ನ ಕೈಯಲ್ಲಿ ವಿದ್ಯಾರೇಖೆ ಮೂಡಿದೆ ಎಂದು ಸಂತಸದಿಂದ ಕೈ ಮುಂದೆ ಚಾಚಿದ. ಆವರಣದಲ್ಲಿರುವ ಲೇಖನ ಚಿಹ್ನೆಗಳ ಹೆಸರು ತಿಳಿಯಿರಿ. ಇದನ್ನೇನಂತೀವಿ? ಪೂರ್ಣವಿರಾಮ ಚಿಹ್ನೆ, ಇದು ಅಲ್ಪವಿರಾಮ ಚಿಹ್ನೆ, ಇದು ಪ್ರಶ್ನಾರ್ಥಕ ಚಿಹ್ನೆ, ಉದ್ಧರಣ ಚಿಹ್ನೆ, ಆಶ್ಚರ್ಯ ಸೂಚಕ ಚಿಹ್ನೆ. ಈ ಲೇಖನ ಚಿಹ್ನೆಗಳನ್ನು ಗಮನವಿಟ್ಕೊಂಡು ಏನು ಮಾಡಬೇಕು? ನಾವು ತಿಳಿದುಕೊಳ್ಳಬೇಕು. ಪೂರಕ ಓದು. ಈ ಕತೆ ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಹೇಳಿರಿ. ಏಕಲವ್ಯ ಎಂಬ ಬಾಲಕನಿದ್ದ. ಅವನಿಗೆ ದ್ರೋಣಾಚಾರ್ಯರಲ್ಲಿ ಬಿಲ್ಲುವಿದ್ಯೆಯನ್ನು ಕಲಿಯುವ ಆಸೆ. ಒಂದು ದಿನ ನೇರವಾಗಿ ಹಸ್ತಿನಾವತಿಗೆ ಹೋದನು. ಏಕಲವ್ಯ ಅಂತ ಒಬ್ಬ ಬಾಲಕ ಇದ್ದ. ಅವನಿಗೆ ದ್ರೋಣಾಚಾರ್ಯರಲ್ಲಿ ಬಿಲ್ಲುವಿದ್ಯೆ ಕಲಿಬೇಕಂತ ಆಸೆ ಇತ್ತು. ಅವನು ಹಸ್ತಿನಾಪುರಕ್ಕೆ ಹೋಗ್ತಾನೆ. ದ್ರೋಣಾಚಾರ್ಯರ ದರ್ಶನಕ್ಕಾಗಿ ಕಾದು ನಿಂತನು. ಯಾರ? ದ್ರೋಣಾಚಾರ್ಯರ ದರ್ಶನಕ್ಕಾಗಿ ಕಾದು ನಿಂತಿರ್ತಾನೆ. ಗುರು ದ್ರೋಣರು ದೂರದಲ್ಲಿ ನಡೆದು ಬರುತ್ತಿದ್ದರು. ಓಡಿ ಹೋಗಿ ಅವರ ಪಾದಕ್ಕೆ ವಂದಿಸಿದನು. ಓಡಿ ಹೋಗಿ ಏನು ಮಾಡ್ತಾನೆ? ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ತಾನೆ. ತಾನು ಬೇಡರ ಬಾಲಕ, ನಾನು ಬೇಡರ ಹುಡುಗ, ಕಾಡಿನಲ್ಲಿ ವಾಸಿಸುತ್ತಿರುವೆ. ಎಲ್ಲಿ ವಾಸ ಮಾಡ್ತಿದ್ದೀನಿ? ಕಾಡಿನಲ್ಲಿ ಎಂದು ಪರಿಚಯ ಮಾಡಿಕೊಂಡನು. ವಿದ್ಯೆ ಕಲಿಸುವಂತೆ ವಿನಯದಿಂದ ಬೇಡಿಕೊಂಡನು. ನನಗೆ ವಿದ್ಯೆ ಕಲಿಸಿ ಗುರುಗಳೇ ಅಂಥೇಳಿ ವಿನಯದಿಂದ ಕೇಳ್ಕೊಳ್ತಾ ಇದ್ದಾನೆ. ಇದು ಮಹಾಭಾರತದ ಒಂದು ದೃಶ್ಯ. ದ್ರೋಣರು ತಾವು ರಾಜಗುರುಗಳು, ಆದುದರಿಂದ ಇತರರಿಗೆ ವಿದ್ಯೆ ಕಲಿಸಲು ಆಗುವುದಿಲ್ಲ ಎಂದು ನಿರಾಕರಿಸಿದರು. ಏಕಲವ್ಯನಿಗೆ ಬಹಳ ದುಃಖವಾಯಿತು. ದ್ರೋಣರು ಏನು ಹೇಳ್ತಾರೆ? ನಾವು ರಾಜಗುರುಗಳು, ನಿನಗೆ ವಿದ್ಯೆ ಕಲಿಸೋಕ್ಕಾಗಲ್ಲ ಅಂತೇಳಿ ಹೇಳ್ತಾರೆ. ಅವನಿಗೆ ದುಃಖವಾಗುತ್ತೆ. ಗುರುಗಳ ಮಿತಿ ಅರ್ಥವಾಯಿತು. ವಿದ್ಯೆ ಕೊಡದಿದ್ದರೂ ಚಿಂತೆ ಇಲ್ಲ, ಬಿಲ್ವಿದ್ಯೆಗೆ ಆಶೀರ್ವಾದ ಬೇಡಿದ. ವಿದ್ಯೆ ಕೊಡಲಿಲ್ಲ ಅಂದರೂ ಬೇಡ, ನನಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತಾನೆ. ಶುಭವಾಗಲಿ ಎಂದು ಹರಿಸಿದರು. ಏಕಲವ್ಯ ಕಾಡಿಗೆ ಬಂದನು. ಏಕಲವ್ಯ ಏನು ಮಾಡ್ತಾನೆ? ಕಾಡಿಗೆ ಬರ್ತಾನೆ. ಅವನಿಗೆ ಅನ್ನ ನೀರು ಸೇರಲಿಲ್ಲ. ಅವನಿಗೇನಾಗ್ತಿಲ್ಲ? ಅನ್ನ ನೀರು ಸೇರ್ತಾ ಇಲ್ಲ. ನಿದ್ದೆ ಹತ್ತಲಿಲ್ಲ. ಕಣ್ಣಿಗೆ ನಿದ್ದೆ ಬರ್ತಿಲ್ಲ. ಹೇಗಾದರೂ ವಿದ್ಯೆ ಕಲಿಯಬೇಕೆಂದು ಚಡಪಡಿಸಿದನು. ನಾನು ಹೆಂಗಾದರೂ ಮಾಡಿ ಅವ್ರ ಹತ್ರ ಬಿಲ್ವಿದ್ಯೆನ ಕಲಿಬೇಕು ಅಂತ ಹಠ ಮಾಡ್ತಾನೆ. ಮಣ್ಣಿನಿಂದ ದ್ರೋಣಾಚಾರ್ಯರ ಮೂರ್ತಿಯನ್ನು ಮಾಡಿದ. ಅದನ್ನೇ ಗುರು ಎಂದು ಪೂಜಿಸಿದನು. ಮಣ್ಣಿನಿಂದ ಒಂದು ದ್ರೋಣಾಚಾರ್ಯರ ಮೂರ್ತಿಯನ್ನು ಮಾಡಿಟ್ಕೊಂಡಿದ್ದೆ. ಇವರು ನನ್ನ ಗುರುಗಳು ಅಂತೇಳಿ ಪೂಜೆ ಮಾಡ್ತಾನೆ. ಗುರುವಿನ ಎದುರಿನಲ್ಲಿ ಸತತ ಪರಿಶ್ರಮದಿಂದ ಅಭ್ಯಾಸ ಮಾಡಿದನು. ಅವ್ರ ಮುಂದೆನೇ ಸತತ ಪರಿಶ್ರಮದಿಂದ ಅಭ್ಯಾಸ ಮಾಡ್ತಾನೆ. ಬಿಲ್ಲು ವಿದ್ಯೆಯಲ್ಲಿ ಪರಿಣಿತನಾದನು. ಅರ್ಜುನನನ್ನು ಮೀರಿಸುವಂಥ ಪರಿಣಿತಿಯನ್ನು ಪಡೆದನು. ಬಿಲ್ಲು ವಿದ್ಯೆಯಲ್ಲಿ ಏನು ಮಾಡ್ತಾನೆ? ಅವನು ಪರಿಣಿತಿಯನ್ನು ಪಡೆದಾನೆ. ಅರ್ಜುನನನ್ನು ಮೀರಿಸುವಂತಹ ಪರಿಣಿತಿಯನ್ನು ಪಡೆದುಕೊಳ್ಳುತ್ತಾನೆ. ಪ್ರಶ್ನೆ ಇದೆ, ಏಕಲವ್ಯ ಯಾವ ವಿದ್ಯೆ ಕಲಿಯಬೇಕೆಂದು ಇಚ್ಛಿಸಿದನು? ಉತ್ತರ: ಏಕಲವ್ಯನಿಗೆ ಬಿಲ್ವಿದ್ಯೆ ಕಲಿಯಬೇಕೆಂದು ಇಚ್ಛೆಯಾಯಿತು. ಏಕಲವ್ಯನಿಗೆ ಯಾರ ಬಳಿ ವಿದ್ಯೆ ಕಲಿಯುವ ಆಸೆ ಇತ್ತು? ಉತ್ತರ: ಏಕಲವ್ಯನಿಗೆ
ಗುರು ದ್ರೋಣಾಚಾರ್ಯರಲ್ಲಿ ವಿದ್ಯೆ ಕಲಿಯುವ ಆಸೆಯಾಯಿತು. 3 ದ್ರೋಣರು ಏಕಲವ್ಯನಿಗೆ ಶಿಕ್ಷಣ ನೀಡಲು ಏಕೆ ನಿರಾಕರಿಸಿದರು? ದ್ರೋಣರು ತಾವು ರಾಜಗುರುಗಳು, ಆದ್ದರಿಂದ ಇತರರಿಗೆ ವಿದ್ಯೆ ಕಲಿಸಲು ಆಗುವುದಿಲ್ಲ ಎಂದು ನಿರಾಕರಿಸಿದರು. 4 ಏಕಲವ್ಯ ಬಿಲ್ಲು ವಿದ್ಯೆಯಲ್ಲಿ ಹೇಗೆ ಪರಿಣಿತನಾದನು? ಗುರುವಿನ ಎದುರಿನಲ್ಲಿ ಸತತ ಪರಿಶ್ರಮದಿಂದ ಅಭ್ಯಾಸ ಮಾಡಿದನು. ಬಿಲ್ಲು ವಿದ್ಯೆಯಲ್ಲಿ ಪರಿಣಿತನಾದನು. ಅರ್ಜುನನನ್ನು ಮೀರಿಸುವಂಥ ಪರಿಣಿತಿಯನ್ನು ಪಡೆದನು. ಗುರು ಶಿಷ್ಯರ ಸಂಬಂಧ ತಿಳಿಯಿರಿ. ಶಿಷ್ಯ ಗುರು. ರಾಮ ಶಿಷ್ಯ, ಅವ್ರ ಗುರುಗಳು ವಸಿಷ್ಠರು. 2 ಕೃಷ್ಣ ಸಂದೀಪಾನಿ, ಏಕಲವ್ಯ ದ್ರೋಣಾಚಾರ್ಯರು. ಕರ್ಣ ಪರಶುರಾಮ, ದುರ್ಯೋಧನ ಬಲರಾಮ, ಹಕ್ಕಬುಕ್ಕ ವಿದ್ಯಾರಣ್ಯ. ಶಿವಾಜಿ ದಾದಾಜಿ ಕೊಂಡದೇವ, ವಿವೇಕಾನಂದ ರಾಮಕೃಷ್ಣ ಪರಮಹಂಸ. ಇವರು ಶಿಷ್ಯರು ಮತ್ತು ಗುರುಗಳು. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮುಂದೆ ಕಾಣುವಂಥ ಬೆಲ್ ಐಕನನ್ನು ಒತ್ತಿ, ಏಕೆಂದರೆ ನಾವು ಮಾಡುವಂಥ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬಹಳ ಬೇಗ ಲಭಿಸುತ್ತದೆ. ಧನ್ಯವಾದಗಳು.